ಓಂ ಗುರುಭ್ಯೋ ನಮಃ. ತಗೊಳ್ಳೋ, ನಿಮ್ಮ ಮನೆ ದೇವ್ರು ತಿಳ್ಕೊಂಡು ಹಾಕೋ. ಹನ್ನೆರಡನೆಯ ಮನೆಯಲ್ಲಿ ರಾವು ಇದ್ದಾನೆ. 12 ಆಟ ಆಡಿಸ್ತಾನೆ ಕಣ. ಅಣ್ಣ 12 ಆಟಗಳಾಗ ಕ್ರಿಕೆಟ್ ವಾಲಿಬಾಲ್ ಇರ್ತದ? ವಾಲಿಬಾಲ್ ಕ್ರಿಕೆಟ್ ಜೊತೆಗ ಫುಟ್ಬಾಲ್ ಇರ್ತದ. ಒದ್ರೆ ವೈಕುಂಠಕ್ಕೆ ಹೋಗ್ಬಿದ್ದೋತ್ಯಾ. ಸಮಯ ಪಾಪ ಮಾಡ್ಕೊಬೇಡ್ರಿ. ಪಾಪ ಹುಡುಗನು ಏನೋ ಗೊತ್ತಿಲ್ದಿರ ಸುಮ್ನೆ ತಮಾಷೆ ಕೇಳ್ತಾವನ. ಏನ್ ಕೆಲಸ ಮಾಡೋದು ನೀನು? ಸಮಯ ಬಲೆ ಕಷ್ಟ ಕೆಲಸ ನಂದು. ಬೆಳಗ್ಗೆನೆ 2 ಮುದ್ದು ಹೊಡಿತೀನಿ, ಆಮ್ಯಾಕ ಒಂದು ದಮ್ ಹೊಡಿತೀನಿ, ಮಧ್ಯಾಹ್ನ 12 ಗಂಟೆ ಆದ್ರೆ ನಿದ್ದೆ ಹೊಡಿತೀನಿ. ಎಷ್ಟು ಕಷ್ಟ ಅಣ್ಣ ಪಾಪ ನಿಂಕ. ಸಾಯಂಕಾಲ ಕೆಲ್ಸ ಹುಡ್ಕೋಣ ಅಂತೇಳಿ ಪ್ಯಾಟೆಗೆ ಹೋಗ್ತೀನಿ. ಪ್ಯಾಟೆಗೆ ಹೋತಾನೆ ಘಮ ಘಮ ಅಂತೇಳಿ ಎಗ್ ರೈಸು, ಗೋಬಿ ರೈಸು, ಆಮೇಲೆ ಆ ಬಿರಿಯಾನಿ ಸ್ಮೆಲ್ಕ ಕೆಮ್ಟಾಗಿ ಹೋಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಕಣ್ಣು ತುಂಬ ನಿದ್ದೆ ಮಾಡ್ಬಿಟ್ಟು. ನೀನು ಹೀಗೆ ಮಾತಾಡ್ತಾ ಇದ್ರೆ ಎಗ್ರಿಸಿ ಓದಿತೀನಿ. ಇಷ್ಟು ಮುಂದೆ ಇದೆ. ಅಲ್ಲ ಸ್ವಾಮಿ, ಈ ಲೇಜಿನೆಸ್ ಹೋಗಕ್ಕ ಏನನ್ನ ಕ್ರೇಜಿಯಾಗಿ ಪರಿಹಾರ ಕೊಡ್ರಿ ಅಂದ್ರೆ ಹಿಂಗ ಬೈಯೋದ? ಲೇ ಅಪ್ಪಯ್ಯ, ಇಷ್ಟೊತ್ತು ನಮ್ಮ ಭಾಷೆಗೆ ಹೇಳಿದ್ನೆ. ಅದನ್ನ ಲೇಜಿನೆಸ್ ಅನ್ನಲ್ಲ, ಮೈಬಾರ ತಿಕ್ಕಬಾರ ಅಂತಾರೆ. ಜಾಡ್ಸೋದ್ರೆ ಜಂಗೋಟೆಲ್ ಬಿದ್ದಿರ್ತೀಯ. ಎದಾರ ಮೇಲೆ ಅನಿಷ್ಟ ಮುಂಡೆ ಬಂದ್ಬಿಡ್ತಾವೆ. ಕೂತ್ಕೊಂಡು ತಿನ್ನೋರಿದ್ರೆ ಕೋಟ್ಗಳಿರೋನ್ ಕೂಡ ಕೇಳ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ. ಬಗ್ಸ್ ದುಡಿಯಕ್ಕಾಗಲ್ಲ. ಅನಿಷ್ಟ ಮುಂಡೆ ಬಂದ್ಬಿಡ್ತಾವೆ. ಲೋ, ನನ್ಗೆ ಯಾಕೋ ತಲೆನೋಯ್ತಾ ಇದೆ. ಅವ್ರನ್ನ ಸ್ವಲ್ಪ ತಿರೋ ಕೇಳು, ಟೀ ಕುಡಿಬೇಕು. ಅಣ್ಣ ಅಲ್ಲಟ್ಟಿನ ಬೆಲ್ಲಟ್ಟಿನ? ಇಲ್ಲ, ಸುಣ್ಣುಟ್ಟಿ. ಹೇಳಿದ್ ಮಾಡ ಬದ್ಲು. ಶಿವನೇ ಪರಮೇಶ್ವರ, ಹರ ಹರ ಮಹಾದೇವ. ಇದ್ದೀಯೇನೆ ಮನೇಲಿ? ಅಯ್ಯೋ ಮನೇಲೇ ಇದ್ದೀನ್ರಿ, ಎಲ್ಲಿ ಹಾಳಾಗಿ ಹೋಗ್ತೀನಿ. ಒಂಚೂರು ಕಾಫಿ ಟೀ ಇದ್ರೆ ತಗೊಂಬಂದ್ ನನ್ನ ತಲೆ ಮೇಲೆ ಸುರಿ. ತಲೆ ತುಂಬಾ ನೋವ್ತಾ ಇದೆ. ಬಂದೆ ತಾಳಿ.